ಟೋಫು ಮಶ್ರೂಮ್. ಏನು ಓಪನ್ ಮಾಡಿ ನೋಡ್ತಾ ಇದೀಯಾ? ಏನು ಒಳಗಡೆ ಸ್ಮೆಲ್ ಮಸ್ತ್ ಇದೆ. ಫಸ್ಟ್ ಟೈಮ್ ಸೂಶಿ ಟ್ರೈ ಮಾಡ್ತಿದ್ದಾರೆ ಕಿರಣ್. ನಾಗರ ಪಂಚಮಿಗೆ ಡೇಟ್ ಇಷ್ಟ ಆಗಿಲ್ವಾ? ಮದುಮಗಳು ನಾಳೆಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಸ್ ಚಾನಲ್. ಸೊ ಫೈನಲಿ ಆ್ಯಕ್ಚುಲಿ ನಾಳೆ ಮದುವೆ ಇದೆ. ಯಾರ್ದು ಮದುವೆ ಏನು ಅಂತ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ನಾಳೆ ಮದುವೆ ಇಟ್ಕೊಂಡು ಬೇಗ ಎದ್ದೊಳೋದು ಬೇರೆ ಇದೆ. ಈಗ ಆಲ್ರೆಡಿ ಎಷ್ಟಾಗಿದೆ ಟೈಮ್ ಅಂದರೆ 10 ಗಂಟೆ ಆಗಿದೆ. ನಾವು 9 ಗಂಟೆಗೆಲ್ಲ ರೆಡಿಯಾಗಿ ಬಿಡಬೇಕು, ಚೌಟ್ರಿಗೆ ಹೋಗೋಕ್ಕಿದೆ. ಆದರೂ ರಾತ್ರಿ ಊಟಕ್ಕೆ ಅಂತ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ಅಯ್ಯಾನ ಹಾಗೆ ಇಯಾನನವ್ರ ಅತ್ತೆ ಮದುವೆ ಆಗ್ತಿರೋರು. ಸೊ ಆಲ್ ಸೆಟ್. ಕಿರಣ್ ಅವರು. ಹಾಯ್ ಕಿರಣ್, ಹೇಗಿದೆ ಕೊಚ್ಚಿ? ಕೊಚ್ಚಿ ತುಂಬ ಬಿಸಿ ಇದೆ. ಸೊ ಇಲ್ಲಿ ಕಾವ್ಯ ಅವ್ರು ಕರ್ಕೊಂಬಂದಿದ್ದಾರೆ. ಇಲ್ಲ ಚೆನ್ನಾಗಿರುತ್ತೆ ಫುಡ್ ಅಂತೆಲ್ಲ. ಸೂಶಿ ನಾವು ಯಾವತ್ತೂ ಟ್ರೈ ಮಾಡಿಲ್ಲ, ಫಾರ್ ದ ಫಸ್ಟ್ ಟೈಮ್. ನೋಡೋಣ ಯಾವ ಥರ ಇರುತ್ತೆ ಅಂತ. ಹಾಗೆ ಇಲ್ಲಿ ನೀಲ್ ಹಾರ್ಟ್ ಮಾಡಿಸ್ಕೊಂಡಿರ್ತದೆ, ನೀಲ್ ಹಾರ್ಟ್. ಏನದು? ಸೊ ಇವಾಗ ಜಸ್ಟ್ ಆರ್ಡರ್ ಮಾಡಿದ್ದೀವಿ. ಕಿರಣ್ ಏನೇನು ಆರ್ಡರ್ ಮಾಡಿದ್ದೆ ಹೇಳು? ನೀವು ಗೊತ್ತಿಲ್ಲ. ಇಲ್ಲ, ಅದೊಂದು ಟಾಸ್ಕ್ ಇವಾಗ. ಟಾಮ್ ಯಮ್ ಸೂಪ್ ಮತ್ತೆ ಇನ್ನೊಂದೇನು ಸುಶಿ. ನೆಕ್ಸ್ಟ್ ನ್ಯೂಯಾರ್ಕ್ ಚೀಸ್ ಇನ್ ಚಿಲ್ಲಿ ಡಿಮ್ ಸಮ್. ಆಮೇಲೆ ಇನ್ನೊಂದಿದೆ ಲ್ಯಾಂಟನ್ ಚಿಲ್ಲಿ ಟೋಫು. ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಯಾನ ರಿಯಾಕ್ಷನ್ ನೋಡೋಣ ಅಂತ ಅವಳಿಗೆ ಇನ್ನೂ ನಿದ್ದೆ ಬಂದಿದೆ, ಬಟ್ ಸ್ಟಿಲ್ ಮಲಗ್ಸಕ್ಕೆ ಬಿಟ್ಟಿಲ್ಲ. ಇದು ಹಿಂಗೆ ಆಡ್ಕೊಳ್ಳೆ. ನೈಟ್ ಆದಂಗೆಲ್ಲ ಎಕ್ಸ್ಟ್ರಾಗಳು ಸ್ಟಾರ್ಟ್ ಆಗುತ್ತೆ. ನಾಳೆ ಮದುವೆಯಲ್ಲಿ ನಾನು ಎತ್ಕೊ ಅಂತ ತಲೆ ತಿಂತಾಳೆ. ಇದೇ ಈ ಜೋಶು. ನಾನು ಕುಂದ್ರಕ್ಕೆ ಬಿಡಂಗಿಲ್ಲ, ಲಿಟ್ರಲಿ ಸೀರಿಯಸ್ಲಿ ಹಂಗೆ ಮಾಡಿದ್ಲು. ನಿನ್ನೆ ಸಂಗೀತ ಇತ್ತು. ನಿನ್ನೆ ನನಗೆ ಎದ್ದು ಓಡಾಡೋಕ್ಕೆ ಬಿಟ್ಟಿಲ್ಲ. ಪಾಪ ವಾಮಿಟ್ ಆಗಿತ್ತು, ಹುಷಾರು ಕೂಡ ಇರಲಿಲ್ಲ. ಸೊ ಪರವಾಗಿಲ್ಲ, ನಾಳೆ ಹೋಪ್ಫುಲಿ ಚೆನ್ನಾಗಿರ್ತಾಳೆ ಅಂದ್ಕೊಂಡಿದ್ದೀನಿ. ಬರೀ ಲೆಮನ್ ವಾಟರ್ ಕುಡಿಸಿ ಕುಡಿಸಿ ಸೊ ಇನ್ನೇನು ಎಷ್ಟೊತ್ತಲ್ಲಿ ಬರುತ್ತೋ ಗೊತ್ತಿಲ್ಲ. ಲೇಟಾ ಯೂಸಲಿ ಆರ್ಡರ್ ಕೊಟ್ಟರೆ? ಜಪಾನಿಂದ ಬರಬೇಕು. ಆಯ್ತು, ಇವ್ರು ಅವಾಗವಾಗ ಈ ಥರ ಜೋಕ್ ಆಗ್ತಾ ಇರ್ತಾರೆ. ಈಗನಾ ನೀನು ಹಿಂಗೆ ಆಡ್ತಿ ಅಂತಾನೆ ನಿನ್ಗೆ ಹಿಂಗೆ ಹಾಕಿದಾರೆ ನೋಡು. ಟ್ಯಾಕ್ಸ್ ಕಟ್ಟ ಹಿಂಗಿದ್ದಾಳೆ. ಜಪಾನಿಂದ ಥೈಲ್ಯಾಂಡಿಗೆ ಒಂದು ಲೇವರ್ ಆಗಿ ಆಮೇಲೆ ಬರುತ್ತೆ. ಇದು ಇಲ್ಲಿ ಸೂಶಿ ಇದೆ. ನಾವು ಯಾವುದು ಮಾಡಿರೋದು ಕಾವ್ಯ? ಕ್ರಿಸ್ಪಿ ಆಸ್ಪರಾಗಸ್ ಅಂಡ್ ಕ್ರೀಮ್ ಅಂಡ್ ಚೀಸ್ ರೋಲ್ ಇದೆ. ಇದು ಸ್ಟಾರ್ ಅಂದ್ರೆ ಏನು? ಇಲ್ಲಿ ಸ್ಟಾರ್ ಹಾಕಿದಾರಲ್ಲ 2. ಕಂಡೀಷನ್ ಸಪ್ಲೈ ಇಲ್ಲ, ಅದು ಅವಾಗ ಸಿಗುತ್ತೆ ಅಂತ ಇದಿದೆ. ಇದಲ್ಲ ಸೆಕೆಂಡ್ ಓಕೆ ಮತ್ತೆ ಅಷ್ಟೇ. ಬೇರೆ ಹೋಗ್ಬೇಕು. ಟೋಫು. ಸೊ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಸಿಸ್ಟರ್ ಇನ್ ಲಾ ಯಾರು ಏನು ಹೇಳಲ್ಲ ಅಂತ. ಸೊ ಫೈನಲಿ ಇವರೇ ನೋಡಿ, ಕಾವ್ಯ ಅಂತ, ಕಿರಣ್ ಅವ್ರ ತಂಗಿ, ಸ್ವಂತ ತಂಗಿ. ಸೊ ಕೇರಳಲ್ಲಿರ್ತಾರೆ, ಬೇರೆ ಸ್ಟೇಟಲ್ಲಿ ಇರ್ತಾರೆ. ಸೊ ಹಾಗಾಗಿ ತುಂಬ ರೇರ್ ಮೀಟ್ ಮಾಡೋದೆಲ್ಲ. ಈ ಮದುವೆ ಇದೆ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಇಷ್ಟೊಂದು ಒಂದು 8 ಡೇಸ್ ಹಂಗೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಇವತ್ತು ನೈಟ್ ಆಚೆ ಹೋಗೋಣ ಅಂತ ಹೇಳಿದ್ದು ಕಾವ್ಯ. ಇಲ್ಲೂ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ, ಟ್ರೈ ಮಾಡೋಣ ಫುಡ್ ಅಂತ. ನಾಳೆ ಬೆಳಿಗ್ಗೆನೇ ನಮಗೆ ಮುಹೂರ್ತ ಇರೋದು. ಆ್ಯಕ್ಚುಲಿ ಬೆಳಿಗ್ಗೆ ಎದ್ದು ಬೇಗ ಹೋಗೋಕ್ಕಿತ್ತು. ರಾತ್ರಿ ಒಂದು 10 ಗಂಟೆಗೆ ಆಚೆ ಬಂದಿದ್ದೀವಿ ತಿನ್ಕೊಂಡು ಹೋಗೋಕ್ಕೆ. ಸೊ ಗೊತ್ತಿಲ್ಲ, ಹಾರ್ಡ್ಲಿ ನಮಗೆ 4 to 5 hours ಅಷ್ಟೇ ನಿದ್ದೆ ಸಿಗೋದು. ಅದು ಬೇರೆ ಕಾವ್ಯ ಬೇಗ ಎದ್ದು ಹೋಗ್ಬೇಕಂತೆ. ನನಗಂದ್ರೆ ಸ್ವಲ್ಪ ನಿದ್ದೆ ಆಗುತ್ತೆ. ಅದು ಮುಂಚೆನೇ ಹೋಗಿ ಮೇಕಪ್ ಎಲ್ಲ ಮಾಡಿಕೊಂಡು ಫೋಟೋ ಶೂಟ್ ಮಾಡೋಕ್ಕಿದೆಯಲ್ಲ, 6 ಗಂಟೆಗೆಲ್ಲ ಎದ್ದು ಹೋಗ್ಬೇಕಿತ್ತಂತೆ. ಸೊ ಹಾಗಾಗಿ ಬೇಗ ಊಟ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಟಾಮ್ ಯಮ್ ಸೂಪ್ ಇಸ್ ಹಿಯರ್. ಇವಾಗ ಟೇಸ್ಟ್ ಮಾಡುವ ಟೈಮ್. ಕಿರಣ್ ಫಸ್ಟ್ ನಿಂದು ರಿಯಾಕ್ಷನ್. ಚೆನ್ನಾಗಿರುತ್ತಲ್ಲ, ಆ್ಯಕ್ಚುಲಿ ಗಮ್ ಅಂತಿದೆ.
ಇಲ್ಲ ಆಲ್ರೆಡಿ ಟೆಂಪ್ಟ್ ಆಗ್ತಿದೆ ಬರ್ತಿದೆ ಈಗ ನೋಡು ಪ್ರಾಸೆಸ್ ಮಾಡ್ತಿದ್ದಾಳೆ ಅದು ಏನದು ಅಂತ. ಇಲ್ಲ ಬರ್ತಿಲ್ವಾ? ಬಿಸಿ ಇದೆ, ಬಾಯಿ ಸುಟ್ಕೊಂಬೇಡ, ಆಮೇಲೆ ರಿಯಾಕ್ಷನ್ ಚೆನ್ನಾಗಿದೆ. ಸ್ವಲ್ಪ ತಿರು ಊದಿ ಇನ್ನೊಂದು 5 ನಿಮಿಷ. ನಿನಗೆ ಮೇಲಿನ ಕಣ್ಣೈತಿದ್ರೆ ಹೆಂಗೆ ಕಾಣುತ್ತೆ? ನಗು ಬರ್ತದೆ, ಅಳು ಬರ್ತದೆ, ಎಚ್ಚರ ಇದ್ದರೂ ಕನಸು ಬೀಳ್ತದೆ. ಉದ್ರಿ ಮಾಡ್ತೀವಿ ಏನಾನ ಅಂತ. ಕಣ್ಣಲ್ಲೆಲ್ಲ ನೀರೇ ಬಂತು. ಅದಕ್ಕೆ ಮೆತ್ತು ಕುಡಿಯೋಲ್ಲ, ಜ್ವರ ಬಂದಾಗ ಕುಡಿಬೇಕು. ಟೇಸ್ಟ್ ಮಸ್ತಾಗಿದೆ. ಮತ್ತೆ ಯಾಕೆ ಹಂಗೆ ಮಾಡುತ್ತೆ ಅಷ್ಟೇ. ಗಂಟಲಲ್ಲಿ ಕಿರಿಕಿರಿ. ಇವಾಗ ಅವಳು ಟ್ರೈ ಕೂಡ ಮಾಡಲ್ಲ, ಇವಾಗ ಅವಳು ಹಂಗೆ ಮಾಡ್ತಾನೆ. ಏನು ಮಸ್ತಾಗಿದೆ, ಫುಲ್ ಸ್ವೀಟ್ ಇದೆ. ಅದು ಮೇಲ್ಗಡೆ ಆಯಿಲ್ ಇದೆ ಅಲ್ಲ, ಅದು ಚಿಲ್ಲಿ ಆಯಿಲ್ ಇದೆ. ಆ ಚಿಲ್ಲಿ ಆಯಿಲ್ ಏನಾಗುತ್ತೆ, ಚಿಲ್ಲಿ ಹಾಕುತ್ತೆ ಬಾಯಿಗೆ. ಸ್ವಲ್ಪ ಕುಡಿರಿ ನೀವು, ಸರ್ರ ಅಂತ ಏರ್ಸಿದ್ರೆ ಹೋಗುತ್ತೆ ಅದು. ಬಾಯಲ್ಲಿ ಹಾಕೊಂಬೇಕು. ಅದರಲ್ಲಿ ಏನು ಸೂಪೇ ಇಲ್ಲ, ಬರೀ ಸ್ಪೂನ್. ನಾನು ಎಷ್ಟು ತೊಗೊಂಡೆ ಅಷ್ಟು ತೊಗೊಂಡ್ರೆ ಅವಾಗೆ ಸೇಮ್ ರಿಯಾಕ್ಷನ್ ಬರೋದು. ರಿಯಾಕ್ಷನೇ ಇಲ್ಲ. ಚೆನ್ನಾಗಿದೆ. ಲೇಟ್ ಆಗಿ ಬಂತು. ಎಲ್ಲ ತರಕಾರಿ ಹಾಕಿ ಕುಚ್ಬಿಟ್ಟವ್ರೆ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಚೆನ್ನಾಗಿದೆ. ಇನ್ನೊಂದ್ಸರಿ ಅದು ಗೊತ್ತಾಗಿಲ್ಲ. ಇನ್ನೊಂದ್ಸರಿ ಒಳಗಡೆ ಹೋಗಿ ಕುಚ್ಚುತ್ತೆ. ಇವಾಗ ಕೆಮ್ಮು ಬಂದ್ರು ಬರ್ದೇ ಇರತ್ತಾರೆ, ಇರಬೇಡ. ನೀನು ಫುಲ್ ಎಕ್ಸೈಟ್ಮೆಂಟ್ ಅಂತ ಹೇಳಿದೀಯ, ಅದಕ್ಕೆ ಹಂಗಾಗಿರೋದು. ಚೆನ್ನಾಗಿದೆ. ಸಿ ಇಟ್ಸ್ ಅ ಗುಡ್ ಆರ್ಡರ್, ರೈಟ್? ನಾನು ಕೊಡ್ತೀನಿ, ನಿಮ್ಗೆ ಆರ್ಡರ್ ಮಾಡಿದ್ದೀನಿ. ತಗೋ. ಹುಳಿ ಚೆನ್ನಾಗಿದೆ. ನಾನು ಇವಳಿಗೆ ಎಡ ಚೆನ್ನಾಗಿದೆ, ಎಡ ಕುಡಿಚಿ ನೋಕಡ ಕೊಡ್ತೀನಿ, ನೋಕು ಅರ್ಥ ಕುಡಿ, ಏನಾಗಲ್ಲ. ನೀನು ನಿನ್ನ ರಿಯಾಕ್ಷನ್ ನೋಡಿ ಕುಡಿತಾರ ಅವ್ರು, ನಿನ್ನ ರಿಯಾಕ್ಷನ್ ನೋಡಿ ಕುಡಿತಾರ ಅವ್ರು. ಇಲ್ಲ ಅಮ್ಮ, ಏನಾಗಲ್ಲ, ಸ್ವೀಟ್ ಇದೆ. ಅದೇ ಇವಾಗ ನೀನು ಇವಾಗಿಂದ ಪೇಷನ್ಸ್ ನೆಕ್ಸ್ಟ್ ಪ್ರಿಪೇರ್ ಆಗೋಕ್ಕೆ. ನೆನ್ನೆ ಅಲ್ಲಿ ಆ ಮಗುನ ಹಿಡ್ಕೊಂಡು ಅವ್ಳು ಡಾನ್ಸ್ ಮಾಡಿದ್ದು ನೋಡಿ. ನೆಕ್ಸ್ಟ್ ಇದು ಏನು ಕವಿ ಆಯಿತು? ನ್ಯೂಯಾರ್ಕ್ ಚೀಸ್ ಚಿಲ್ಲಿ ಚಾಪ್ಸ್ಟಿಕ್ ಅಂಡ್ ಹಾಂ, ಚಾಪ್ಸ್ಟಿಕ್ ಅಂಡ್ ಹಿಂದಿ दीदी चॉपस्टिक और चिली ऑयल भी मशरूम. ಏನು ಓಪನ್ ಮಾಡಿ ನೋಡ್ತಾ ಇದೀಯಾ? ಏನಿದೆ ಒಳಗಡೆ? ಸ್ಮೆಲ್ ಮಸ್ತ್ ಇದೆ ಅಲ್ಲ? सो गुड. ಹೌದಾ? ಸ್ಮೆಲ್ ನೋಡು, ये आनंद आಗುತ್ತೆ. ಪ್ಲೇಟೇ ಬಿಸಿ ಐತೆ. ನಾಗರ ಪಂಚಮಿಗೆ ಎಡೆ ಇಟ್ಟಂಗಿದೆ. ಏನದು? ಇನ್ನೊಂದ್ಸರಿ ಹೇಳು. ಇದನ್ನ ನೋಡ್ಬಿಟ್ಟು ಏನಂದೆ? ಅಲ್ಲ ಹಂಗೆ ನಾಗರ ಪಂಚಮಿಗೆ ಎಡೆ ಇಟ್ಟಂಗಿದೆ ಅಂತ. ಅದೆಲ್ಲ ಹೇಳ್ಬೇಡ. ಇಲ್ಲಿ ನೋಡಿ, ಇಲ್ಲಿ ಎಡೆ ಇಟ್ಟಂಗಿದೆ. ನಾನಂತರ ಹಿಂಗೆ ಹಾಕ್ತೀನಿ. ಎಡೆ ದೇವ್ರಿಗೆ ನೈವೇದ್ಯ ನೀನು ಎಡೆ ಇಟ್ಟಂಗಿದೆ ಅಂದ್ರೆ ಅದು ಅದಕ್ಕೆ ಎಡೆ ಎತ್ತದಂಗಿದೆ. ಅಲ್ಲಿ ಇನ್ನೊಂದು ಎಡೆ ಇದು, ಅದು ವಡೆ. ವಡೆನೇ ಇದು. ವಡೆನೇ ಅದು. ಅದೆಲ್ಲ ಏನೋ ಬೇಡ. ನಿನ್ನ ಮರ್ಯಾದೆ ತೆಗಿತಾಳ್ ಕಿರಣ್. ಏನಂದೆಯ? ಏನಂದು? ಬರ್ತಿಲ್ಲ. ಎತ್ಬಿಟ್ಟು ತೋರಿಸಿ ಇವಾಗ ನೋಡಲ್ಲಿ. ಕಾಯ್ತಾ ಇದ್ದಾಳೆ ಅವಳು. ಓ ನೋಡಿ ಅಣ್ಣ, ಎತ್ತದು. ಇದ್ರ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ. ವಾವ್, ಫೇಸ್ ಬರ್ಸ್ ಎಲ್ಲ ಹಂಗೆ ಆನ್ ಆಯ್ತು, ಡ್ಯಾನ್ಸ್ ಮಾಡ್ತಿದ್ದೆ ಆಯ್ತಾ?
ಜಪಾನ್ ಅವ್ರು ನೋಡೋಕೆ ಹಿಂಗಿತ್ತು ಫುಲ್ ಒಂಥರ ಇದು ಬರ್ಸ್ಟ್ ಹಂಗೆ. ಚೆನ್ನಾಗಿತ್ತಾ? ನಮ್ಮ ಮನೇಲಿ ಟ್ರೈ ಮಾಡ್ಬೇಕು ಇದನ್ನ ನಾನು ಮಾಡಿದ್ದೀನಿ ಟ್ರೈ. ಹ್ಞೂ You get cream cheese and chop some mushroom. ತಗೋ. Mix it. Some chili flakes. ಮಿಯಾನಾಗಿ ಇಷ್ಟ ಆಗ್ಬಿಟ್ಟಿದೆ ಸೂಪ್, ಚೆನ್ನಾಗಿ ಕುಡಿತಿದ್ದಾರೆ. Rice pepper. ಒಂದು ಬೈಟ್ ಮಾಡಂಗೆ. ಎಲ್ಲಿದ್ದೆ ಇಲ್ಲಿ ತನಕ ದಿನ ಆಯ್ತು ಇಲ್ಲಿ ಸಿಕ್ಕಿ. ಇವಾಗ ಇದಕ್ಕಿಂತ ಇದು ಟಾಪ್ ಇದು ಬಂತು ಫಸ್ಟಲ್ಲಿ ನನಗೆ. ಆಕ್ಚುಲಿ ಇದೇ ಟಾಪ್ ಇದೆ ಎಲ್ಲದಕ್ಕಿಂತ. ಇದು ಸಕ್ಕತ್ತಾಗಿದೆ. ಇದು ಚೆನ್ನಾಗಿದೆ. ಅದನ್ನ ಯಾಕೆ ಲಾಸ್ಟಲ್ಲಿ ಇಟ್ಟಿದೆ ಗೊತ್ತಿಲ್ಲ. ಅದು ಫಸ್ಟ್ ಟೈಮ್ ಅಲ್ಲ ಸುಶಿ. ಓ ಯಾ ಫಸ್ಟ್ ಟೈಮ್ ಅಲ್ವಾ? ಇನ್ನೊಂದು 2 ದಿನ ಆದಮೇಲೆ ನಾಗರ ಪಂಚಮಿ ಬರುತ್ತೆ. ಇದಕ್ಕೆ ಕಿರಣ್ಗೆ ಏನು ಅಂತ ಹೆಸರು ಕೇಳಿದೆ. ಏನು ಹೇಳ್ದೆ ಹೇಳು? ಮನೆ ಒಂದು 3 ಬಾಗಿಲು, ಮನೆ ಒಂದು 3 ಬಾಗಿಲು ಅಂತ. 2-3 ಬಾಗಿಲು. ಬಟ್ ಸಕ್ಕದಾಗಿದೆ. ಇದೆಲ್ಲ ಊರ್ ಬಾಗಿಲು, ಇದೆಲ್ಲ ಊರ್ ಬಾಗಿಲು. ಮತ್ತೆ ಬರುತ್ತೆ ಮದ್ದು ಬರುತ್ತೆ. ಸೀರಿಯಸ್ಲಿ ಏನಿದೆ? ಚೆನ್ನಾಗಿರುತ್ತೆ ತಿನ್ ನೋಡಿ. ಸೋಪ್ ಥರ ಇದೆ. ಮೂಗಿಂದ ಬಂದಿರುವ ಇದು ಏನು? ಇದಕ್ಕೆ ಹೆಸರೇ ಇಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ. ಅದು ಹೊಡೆದಿಲ್ವ ಕಿಕ್ಕು? ಮುಗ್ದಲ್ಲಿ ಕಾಣಿಸ್ತಾ ಇಲ್ಲ. ಇದಕ್ಕೆ ಏನೋ ವಿಚಿತ್ರ ಇದೆ. ನೀ ತಿನ್ನು. ಕರೆಕ್ಟ್ ಹೆಸರು ಇಡೋದು ನೀನೇ ಕೊಡಿಲಿ. ನೀನು ತಿಂದಿದ್ಯಾ ಅನ್ನ? ತಿಂದಿದ್ದೀನಿ ಅಂದ್ರೆ ಅದು ಅಷ್ಟು ಟೇಸ್ಟ್ ಜ್ಞಾಪಕ ಇಲ್ಲ. ಇವಾಗ ಜ್ಞಾಪಿಸ್ತೀನಿ ತಡಿ. ಬಿಡು ಇಲ್ಲಿ ಅಷ್ಟೊಂದು ತಿನ್ನು ಫಸ್ಟ್. ಇದಕ್ಕಿಂತ ಜಾಸ್ತಿ ತಿನ್ನು. ಯವ್ವ ನಿನ್ಗಿದು ಬೇಕಿತ ಮಗನೇ, ಅದೊಂಥರ ಟೇಸ್ಟ್. ವಾಪಸ್ಸು ಹೊಲ್ಟೋಗು ಶಿವನೇ. ಖಾರ ಆಯ್ತು ಅನ್ಸತ್ತಿಗೆ ಮೇಲ್ಗಡೆ ಎಲ್ಲ. ಒಂಥರ ಸೊಪ್ಪು ಥರ ಏನೋ ಏನ್ ಬಂದಿಲ್ಲ ಅದು. ಸೊಪ್ಪ ನಾನು ಸೋಪ್ ಕಾಂಗ್ರೆಸ್ ಗಿಡ ಇದ್ದಂಗಿದೆ. ಹೇಳಿಲ್ಲ, ಕರೆಕ್ಟಾಗಿ ಹೇಳ್ತಾರಂತೆ. ಇದು ಬಂದು ಕಾಂಗ್ರೆಸ್ ಗಿಡ ಇದ್ದಂಗಿದೆ ಅಂತ. ಅವನಿಷ್ಟು ಫ್ಯಾನ್ಸಿ ನೇಮ್ ಎಲ್ಲ ಇಟ್ಟು ಎಲ್ಲ ಮಾಡಿದ್ರೆ. ಫಸ್ಟ್ ಇದು ಸೂಶಿ ತಿನ್ನಿ ಹೆಂಗಿದೆ ನೋಡೋಣ. ಅದಷ್ಟು ತಿಂದ್ರೆ ದೇವ್ರನ್ನ ನೋಡ್ತೀಯ, ಅದಷ್ಟು ತಿಂದ್ರೆ ದೇವ್ರನ್ನ ನೋಡ್ತೀಯ. ಬೇಡ ಅದು. ಅದಷ್ಟು ತಿಂತೀಯಾ? ಹತ್ತೊಂಬಿಡ ಖಾಲಿ ಇದೆ ಇತ್ತು. ವೇಟ್ ಇದ್ರಲ್ಲಿ ಡಿಪ್ ಮಾಡ್ತೀನಿ. ಚೆನ್ನಾಗಿಲ್ಲ, ಬೇಡ. ದಿಸ್ ಈಸ್ ಸ್ವೀಟ್ ಜಿಂಜರ್. ಇದು ತಿಂದರೆ ತಿಂತಾನೇ ಇರ್ಬೇಕಂತ. ಹೌದಾ? ಫಸ್ಟ್ ಟೈಮ್ ಸೂಶಿ ಟ್ರೈ ಮಾಡ್ತಿದ್ದಾರೆ ಕಿರಣ್. ಬೇಕು ತಿಂದಿದ್ದು ಡ್ರ್ಯಾಗನ್ ಫ್ರೂಟ್. ಸೊ ಯಾರ್ಯಾರೆಲ್ಲ ಸೂಶಿ ಟ್ರೈ ಮಾಡಿದ್ದೀರಾ, ಇಷ್ಟ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಸೊ ಕಿರಣ್ ಫಸ್ಟ್ ಟೈಮ್ ತಿಂತಾ ಇದ್ದಾರೆ, ನೋಡೋಣ ನೆಕ್ಸ್ಟ್ ಮತ್ತೆ ತಿನ್ಬೇಕು ಅನ್ಸುತ್ತಾ ಅಥವಾ ಇಲ್ಲ ಅಂತ. ಹೆಂಗ ಗೊತ್ತಾ? ಅನ್ನ ಕಲಸಿ ಅನ್ನಕ್ಕೆ ಸ್ವಲ್ಪ ಚೀಸು, ಮೈನೀಸು, ಒಂದು ಸ್ವಲ್ಪ ಹಪ್ಪಳ ಅದ್ರಲ್ಲಿದೆ ಅದು ಹಪ್ಪಳ ಅದು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಎಳ್ಳು. ಚೆನ್ನಾಗಿದೆ. ಇಷ್ಟ ಆಯ್ತಾ? ಮತ್ತೆ ನೆಕ್ಸ್ಟ್ ಟೈಮ್ ತಿನ್ಬೇಕು ಅಂತ ಅನ್ಸುತ್ತಾ? ಇದೇ ಇದ್ರೆ ತಿನ್ಬೋದು. ಇನ್ನು ಬೇರೆಯವ್ರು ಹೆಂಗೆ ತಿಂತಾರೆ ಗೊತ್ತಿಲ್ಲ. ಓಕೆ. ಇಷ್ಟ ಆಯ್ತಾ? ನಾನು ತಿಂದಿದ್ದೀನಿ. ಏಯ್ ನನಗೆ ಏನು ತಿನ್ಸೋ ಕಾನ್ಸಂಟ್ರೇಷನ್ ಇರುತ್ತೆ, ವಿಡಿಯೋ ಮಾಡ್ತಿರೋದು ಗೊತ್ತಿಲ್ಲ. ಇವಳು ತಿನ್ಸಿ ಸಕ್ಕತ್ತಾಗಿದೆ. ತಲೆ ಗಿರಾ ಗಿರಾ ಗಿರಾ, ತಲೆ ಗಿರಾ ಗಿರಾ ಗಿರಾ.
But it's sweet ಅಲ್ವಾ? ಆ ಫ್ಲೇವರನ್ನು Oh, sorry, wrong. ನನಗೆ ಇವತ್ತು ಯಾಕೋ ಜಿಂಜರ್ ಟೀಯಲ್ಲಿ ಜಿಂಜರ್ ತೆಗೆದು ಕೊಡಿ ಅಂತಾಳೆ. ಬಟ್ ಇದು ನೀನು ತಿನ್ನು. ಜಾಸ್ತಿ ಜಿಂಜರ್ ಇಲ್ಲ, ಸ್ವೀಟ್. ಇದು marinated. This is cleansing your palate. ಶುಂಠಿ ಇಷ್ಟ ಆಗದೆ ಇರೋರ್ಗೆ ಇಷ್ಟ ಆಗಲ್ಲ. ಶುಂಠಿ ಇಷ್ಟಪಡೋರ್ಗೆ ಮೋಸ್ಟ್ಲಿ ಇಷ್ಟ ಆಗ್ಬೋದು. ಸ್ವಲ್ಪ ಕಾಫಿ ಪುಡಿ ಕೊಟ್ಬಿಟ್ರೆ ಹಾಂ, ಶುಂಠಿ ಕಾಫಿ ಬಾಯಲ್ಲೇ ಆಗ್ಬಿಡುತ್ತೆ. ಶುಂಠಿ ಟೀ ಕುಡ್ದಂಗೆ ಆಯಿತು. ನಿಂಗೆ ಇಷ್ಟನಾ? ಇದು ಮಾತ್ರ ವಾವ್. ಇದು ಸುಶಿ, ನೀನು ಸುಶಿ ತರ ಇದೆಯಾ? ತಿನ್ನಲ್ಲ ಅದು. ಈಗ ಮಾರ್ಬಿಟ್ರೆ ಎಕ್ಸ್ಟ್ರಾಗಳು. ತಿನ್ನಮ್ಮ. ನಾನು ಎಲ್ಲರೂ ಕಣ್ಮುಚ್ಕೊಳ್ಳೋಣ. ನಾನು ಕಣ್ಣು ವಾ, ಎಲ್ಲರೂ ಕ್ಯಾಮ್ರಾ ಮಾತ್ರ ತೆಗ್ದಿದೆ. ಬೇಗ 1 2 3 ಬೇಗನೆ ನನ್ನ ಮೆಮೊರಿ ಫುಲ್ ಆಗುತ್ತೆ. ಇಲ್ಲಿ ಚಪ್ಪಲ್ಸ್ಕೊಂತೀನಿ. ಸರಿ ಹಿಂಗೆ ಹಿಡ್ಕೊ ಈಗ. ಹಿಡ್ಕೊ. ತಿನ್ನು. ಅದು ಏನು ಮಾಡ್ತಿದ್ಯಾ? ತಿತ್ಕೋ. ಇಲ್ಲ ಅವಳ ತಿಂತ. ಅವಳೇ ಎತ್ಕೋಬೇಕು ಇವಾಗ ಸ್ಪೂನ್. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ನಿಂಗೆ ಫಸ್ಟ್ ಥರ್ಡ್ ಫೋರ್ತ್. ಕರೆಕ್ಟಾಗಿ ಹೇಳ್ಕಿರೋದು. ಯಾವ್ದು ಇಷ್ಟ ಆಯ್ತು? ಇದು ಫಸ್ಟು, ಹ್ಞೂ ಇದು ಸೆಕೆಂಡ್, ಹ್ಞೂ ಇದು ಥರ್ಡ್, ಹ್ಞೂ ಇದು ಫೋರ್ತು. ಹ್ಞೂ. ನಿಂಗೆ ಕಾವ್ಯ? ಸೆಕೆಂಡ್. ಇದು ಲಾಸ್ಟಲ್ಲಿ ಇದೆ ಎಲ್ಲರಿಗೂ. ಇದು ಇವತ್ತು ಚೆನ್ನಾಗಿ ಮಾಡಿಲ್ಲ. ಮೂರು ಚೆನ್ನಾಗಿದೆ. ಈಗ ನಿನಗೆ ಯಾವ್ದು ಫಸ್ಟ್ ಇಷ್ಟ ಆಯಿತು? ಅವ್ಳು ಇದು ತಿಂದಿದ್ದು ಇದು ಒಂದು. ಇಲ್ಲ ಇದು ತಿನ್ನಲ್ಲ. ನೆಕ್ಸ್ಟ್ ಯಾವ್ದು ಇಷ್ಟ? ಇದು ಫಸ್ಟು. ನೆಕ್ಸ್ಟು ಸುಶಿ, ಇದು ಸುಶಿ. ಆಮೇಲೆ ಆಮೇಲೆ ಇದು ಇಷ್ಟ ಆಗಿಲ್ಲ ನಿಂಗೆ? ಚೀಸ್. ಚೀಸ್ದು ಮರ್ತು ಹೋದ್ಲೇನೋ ಅವಳು. ಫುಲ್ ತಿಂದಿಲ್ಲ. ನಿದ್ದೆ ಬಂದಿದೆ. 2 ಸತಿ ಸರಿ, ರೌಂಡ್ 2 ಆರ್ಡರ್ ಮಾಡಿರೋದು. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಒಂದಕ್ಕಿಂತ ಒಂದು ಸಕ್ಕತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಮಾಮ ಅವ್ರು ಕಾಲ್ ಮಾಡಿಬಿಟ್ಟು ಏನಾದರೂ ತರ್ತೀರಾ ನನಗೆ ಅಂತ ಕೇಳಿದ್ರು ಕಿರಣ್ಗೆ. ಸೊ ಏನು ತರೋದು ನಾವು ಅಂತ ಯೋಚನೆ ಮಾಡ್ತಾಯಿದ್ರೆ ಕೇಕ್ ಇದ್ದರೆ ನೋಡಿ ಅಂತ ಹೇಳಿದ್ರು. ಸರಿ, ರಾತ್ರಿ 11 ಆಗಿದೆ, ವರ್ಕ್ ಮಾಡ್ತಾ ಇದ್ದಾರಲ್ಲ, ಸರಿ ಕೇಕ್ ತೊಗೊಂಡೋಗೋಣ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ಏನೋ ಹೊಸದು ಮಾಡಿದ್ದೀವಿ, ಟ್ರೈ ಮಾಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅದನ್ನ ಪಾರ್ಸಲ್ ತೊಗೊಂಡು ಅಲ್ಲಿದ್ದ ಸೀದಾ ಮನೆ ಕಡೆ ಹೊರಟ್ವಿ. ಯಾನಾಗಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಒಂದು 10 ಗಂಟೆಗೆ ನಿದ್ದೆ ಬಂದಿತ್ತು. ಹೋಗಿ ಅಲ್ಲೇ 1 ಅವರ್ ಆಯಿತು. ಇನ್ನೇನು ಕಾರ್ ಹತ್ತಿ ಇನ್ನೇನು ಮನೆಗೆ ಹೋಗೋ ಟೈಮ್ಗೆ ಫುಲ್ ನಿದ್ದೆ ಮಾಡಿಬಿಟ್ಲು. ಸೊ ಮನೆಗೆ ಹೋಗಿದ ತಕ್ಷಣ ಅವಳಿಗೆ ಮಲಗಿಸ್ಬಿಟ್ಟೆ. ಅಲ್ಲಿ ಅಷ್ಟು ಹೊಟ್ಟೆ ತುಂಬ ತಿಂದು ತಿರ್ಗಾ ಅನ್ನ ತಿನ್ನೋಕೆ ಹೋಗ್ತಿದ್ದಾರೆ. ತಿಂದೆ, ಬಟ್ ಅನ್ನ ತಿಂದಿಲ್ಲ, ಅದಕ್ಕೆ ಒಂಥರ. ಸೊ ಈಗ ಆಲ್ರೆಡಿ 11:30 ಆಗಿದೆ. ಎಲ್ಲ ಬ್ಯಾಂಗಲ್ಸ್ ಸೆಟ್ ಮಾಡ್ಕೊತಾ ಇದ್ದೆ. ಮದುಮಗಳು ನಾಳೆಗೆ. ಸ್ಟಾರ್ಟ್ ಮಾಡೋಕ್ಕೆ ಬಿಡುತ್ತಿಲ್ಲ.